ಹಾಯ್ ಫ್ರೆಂಡ್ಸ್, ಇವತ್ತು ಶಿವರಾತ್ರಿ ಹಬ್ಬ ಸ್ಪೆಷಲ್ ವಿಡಿಯೋವೇ ಮಾಡ್ತಾ ಇರೋದು. ಹಬ್ಬದ ದಿನವೇ ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು, ಬಟ್ ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಡಿಲೇ ಆಗ್ತು. ಒನ್ ಡೇ ಆಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪಾಕುಂಟೆ ಅಂತಾರಲ್ಲ, ಅದನ್ನು ಮಾಡ್ತಾಯಿದ್ದೀನಿ ನಾನು. ಫಸ್ಟಿಗೆ ನಾನು ನೋಡಿ ಕಡಲೆ ಬೀಜನ ಚೆನ್ನಾಗಿ ಹುರಿದು ಅದನ್ನು ಸಿಪ್ಪೆ ಎಲ್ಲ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ. ಕೊಬ್ಬರಿನ ಸ್ವಲ್ಪ ತುರಿಬೇಕಾಗಿತ್ತು. ನಾನು ಫ್ರಿಜ್ಜಲ್ಲಿ ಕೊಬ್ಬರಿ ಇಟ್ಟಿದ್ದಕ್ಕೆ ಸ್ವಲ್ಪ ಗಟ್ಟಿ ಇತ್ತು ಅನ್ನಿಸ್ತು, ಅದಕ್ಕೆ ನಾನು ಮಿಕ್ಸಿ ಮಾಡಿಕೊಂಡೆ. ನೀವು ಬೇಕಂದರೆ ತುರಿದು ಕೂಡ ಹಾಕ್ಕೋಬೋದು. ನೆಕ್ಸ್ಟ್ ನಾನು ಇವೆರಡು ಹಾಕ್ಕೊಂಡ್ಮೇಲೆ ಸ್ವಲ್ಪ ಎಳ್ಳು ಹಾಕ್ಕೊಳ್ತೀನಿ. ಎಳ್ಳು, ಕರಿ ಎಳ್ಳು, ಬಿಳಿ ಎಳ್ಳು ಎರಡೂ ಹಾಕ್ಕೋಬೋದು. ನಿಮ್ಗೆ ಯಾವುದಿದೆಯೋ ಅದು ಮಾಡಿ. ನಾನು ಕರೆಕ್ಟಾಗಿ ಅರ್ಧ ಕೆ ಜಿ ಕಡಲೆಬೀಜ, ಅರ್ಧ ಕೆ ಜಿ ಕಡಲೆಪಪ್ಪು ಅಳತೆಗೆ ಮಾಡ್ತಾಯಿದ್ದೀನಿ. ಒಂದು ಚಿಪ್ಪು ಕೊಬ್ಬರಿ ಹಾಕ್ಕೊಂಡಿದ್ದೀನಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಒಂದು ಇಡಿಯಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ. ಎಳ್ಳು ತಿನ್ನೋರಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ. ಬಟ್ ಹೆಣ್ಮಕ್ಳಿಗೆ ಎಳ್ಳು ತುಂಬ ಒಳ್ಳೆಯದು. ಹಾಗಾಗಿ ನಾನು ಎಳ್ಳು ಕೂಡ ಹಾಕ್ಕೊಂಡು ನೆಕ್ಸ್ಟು ಕಡಲೆಪಪ್ಪು ಹಾಕ್ಕೊಂಡು ನೀಟಾಗಿ ನೋಡಿ ಈ ಥರ ಬೆರೆಸ್ಕೊಂಡಿದ್ದೀನಿ. ಈ ಥರ ಬೆರೆಸಿ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಬೆಲ್ಲನ ಪಾಕಕ್ಕೆ ಇಟ್ಕೋಬೋದು. ಒಂದೇಳೆ ಪಾಕ ಅಂತಾರಲ್ವ, ಆ ಥರ. ನಾನು ಕೂಡ ಫಸ್ಟ್ ಟೈಮ್ ಮಾಡಿರೋದು, ಬಟ್ ನನಗೆ ಕೂಡ ತುಂಬಾ ಕನ್ಫ್ಯೂಸ್ ಆಯ್ತು ಹೆಂಗೆ ಪಾಕ ಇದನ್ನು ಎತ್ಕೊಳ್ಳೋದು ಅಂತ. ಬಟ್ ಒಂದೇಳೆ ಪಾಕಕ್ಕೆ ಫಸ್ಟು ಮಾಡಿದ ತಕ್ಷಣ ಸ್ವಲ್ಪ ಹಾಕ್ಕೊಂಡು ನಾನು ಉಂಡೆ ಮಾಡಿಕೊಂಡೆ. ಒಂದು 10 ಉಂಡೆ ಚೆನ್ನಾಗಿ ಬಂತು ನನಗೆ. ಆಮೇಲೆ ಸ್ವಲ್ಪ ಬಿಡಿ ಬಿಡಿ ಉಂಡೆ ಬರುತ್ತಲ್ಲ, ಆ ಥರ ಬಂದುಬಿಡ್ತು. ಬಟ್ ಟೇಸ್ಟ್ ಚೆನ್ನಾಗಿತ್ತು. ಫಸ್ಟು ಆಗ್ತಾನೆ ನೀವು ಮಾಡ್ಕೊಂಡಿದ್ದಿದ್ರೆ ನಾನು ಒಂದೇ ಸರಿ ಬೆರೆಸಿದ್ರೆ ಚೆನ್ನಾಗಿರೋದು ಅನಿಸ್ತು. ಬಟ್ ನಾನು ಒಬ್ಬಳೇ ಕೈ ಮಾಡೋದ್ರಿಂದ ನಾನು ಸ್ವಲ್ಪ ನಿಧಾನ ಮಾಡಿದೆ, ಅದಕ್ಕೆ ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಬಟ್ ಇಬ್ಬರು ಇದ್ದರೆ ಬೇಗ ಉಂಡೆ ಮಾಡ್ಕೋಬೋದು. ನೋಡಿ ಈ ಥರ ಉಂಡೆ ಬಂತು, ನನಗೂ ಒಂದು 10 ಉಂಡೆ ಬಂತು. ನೆಕ್ಸ್ಟ್ ನಾನು ಅವತ್ತಿನ ದಿನ ಪೂಜೆ ಮಾಡಿದ್ವಲ್ಲ, ಸತ್ಯನಾರಾಯಣ ಪೂಜೆ, ಮತ್ತು ದೇವರು ಕೂಡ ಸತ್ಯನಾರಾಯಣ ಸ್ವಾಮಿ ದೇವ್ರದ್ದು ಪೂಜೆ ಇರೋದು. ಪಾಯಸ ಮತ್ತು ಪಾಕುಂಟೆ ಎಲ್ಲ ನೈವೇದ್ಯ ಮಾಡಿದೆ. ಸಿಂಪಲ್ಲಾಗಿ ತಿರ್ಗಾ ಮತ್ತೆ ದೇವರಿಗೆಲ್ಲ ಮತ್ತೆ ಅಲಂಕಾರ ಮಾಡಿ ನಾನು ಅಲಂಕಾರ ಎಲ್ಲ ಮುಗಿಸ್ಕೊಂಡು ನೀಟಾಗಿ ಪೂಜೆ ಮುಗಿಸ್ಕೊಂಡೆ. ಬಟ್ ಅವತ್ತು ತುಂಬ ಕೆಲಸ ಇದ್ದಿದ್ದರಿಂದ ನಾನು ಬೇಗ ಮಾಡಬೇಕಾಯಿತು. ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೊಂಡು ನೋಡಿ ಈ ಥರ ಎಲ್ಲ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ.